ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ತಂದಿದ್ದೇನೆ. ಅದೇನಪ್ಪ ಅಂತ ನೀವು ಕೇಳ್ತಾ ಇರಬಹುದು. ಅಂದರೆ ಎಲ್ಲರೂ ಈಗ PM ಕಿಸಾನ್ ಯೋಜನೆ 20ನೇ ಕಂತು ಸಹ ತಗೊಂಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ರೈತರಿಗೆ ಇನ್ನೂ ಕೂಡ ಅಮೌಂಟ್ ಜಮಾ ಆಗಿಲ್ಲ. ಅದರ ಬಗ್ಗೆ ಮತ್ತು 22ನೇ ಕಂತು PM ಕಿಸಾನ್ ಯೋಜನೆ ಯಾವಾಗ ಜಮಾ ಆಗುತ್ತೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೇನೆ. ಮತ್ತು ಹೊಸದಾಗಿ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಮಾಹಿತಿಗೆ ಬಂದ್ಬಿಡೋಣ. ಈ ಹಿಂದೆ ನೀವು ಎಲ್ಲ ನೋಡ್ತಾ ಇರಬಹುದು, PM ಕಿಸಾನ್ ಯೋಜನೆ ಒಂದು ಮಹತ್ವದ ಒಂದು ದೊಡ್ಡ ಯೋಜನೆ ಆಗಿದೆ. ಭಾರತದ ಮೋದಿಯವರ ಕನಸು ಅದು. ಅದಕ್ಕಾಗಿ ಈಗ ಸಾಕಷ್ಟು ರೈತರಿಗೂ ಕೂಡ ಈಗ 20ನೇ ಕಂತು ಮಟನು ಸಹ ಅಮೌಂಟ್ ತಗೊಂಡಿದ್ದಾರೆ. ಆದರೆ ಕೆಲವೊಂದಿಷ್ಟು ರೈತರಿಗೆ ಇನ್ನೂ ಕೂಡ ಅಮೌಂಟ್ 20ನೇ ಕಂತು ಜಮಾ ಆಗಿಲ್ಲ. ಅದ್ರ ಬಗ್ಗೆ ನೀವು ಏನ ಮಾಹಿತಿ ಇದೆ ಅಂದರೆ, ನಿಮ್ಗೆ ಏನಾದರೂ 20ನೇ ಕಂತು ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ನಿಮ್ಮ ಹೊಲದ ಪಹಣಿಗೆ ನೀವು ಆಧಾರ್ ಕಾರ್ಡ್ ಲಿಂಕನ್ನು ಮಾಡ್ಕೋಬೇಕು. ಅಂದರೆ ನಿಮಗೆ ಅಮೌಂಟ್ ಜಮಾ ಆಗುತ್ತೆ. ಮತ್ತು ಬ್ಯಾಂಕ್ KYC ಸಹ ನೀವು ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅಮೌಂಟು ಜಮಾ ಆಗುತ್ತೆ. ಕೆಲವೊಂದಿಷ್ಟು ಕಂಡೀಷನ್ ಕೂಡ ಇವೆ, ಅದನ್ನು ಪಾಲಿಸಿದ್ರೆ ಮಾತ್ರ ನಿಮಗೆ ಅಮೌಂಟು ಜಮಾ ಆಗುತ್ತೆ. ಅದಕ್ಕಾಗಿ ಈಗ ನೀವು 22ನೇ ಕಂತು PM ಕಿಸಾನ್ ಯೋಜನೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ PM ಕಿಸಾನ್ ಯೋಜನೆ 22ನೇ ಕಂತು ದೀಪಾವಳಿ ಹಬ್ಬದ ಒಳಗಾಗಿ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂತ ನಮಗೆ ಮಾಹಿತಿ ಬಂದಿದೆ. ಅಕಸ್ಮಾತ್ ಏನಾದರೂ ಜಮಾ ಆಗಲು ಶುರುವಾದರೆ ನಿಮಗೆ ನಾವು ಮಾಹಿತಿ ತಿಳಿಸುವಂಥ ಕೆಲಸ ಮಾಡ್ತೇವೆ. ಯಾಕಂದರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿದೆ. PM ಕಿಸಾನ್ ಯೋಜನೆ 22ನೇ ಕಂತು ಬಿಡುಗಡೆ ಹಂತಕ್ಕೆ ಆಲ್ರೆಡಿ ಈಗ ಬಂದಿದೆ. ಬಿಡುಗಡೆ ಆಗುವುದು ಅಷ್ಟೇ ಬಾಕಿ. ಎಲ್ಲರ ಖಾತೆಗೆ ಹಣ ಜಮಾ ಆಗಲು ಶುರುವಾಗುತ್ತೆ. ಮತ್ತು ಶುರುವಾದರೆ ನಿಮಗೆ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ನೀವೇನಾದರೂ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.